ಮಹಾಶಿವರಾತ್ರಿಯಂದು ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಲೇಬೇಡಿ. ಇಲ್ಲದಿದ್ದರೆ ಶಿವನು ಕೋಪಗೊಳ್ಳುತ್ತಾನೆ ಮತ್ತು ನೀವು ಮಾಡುವ ಎಲ್ಲಾ ಕೆಲಸಗಳು ಹಾಳಾಗುತ್ತವೆ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ದಿನದಂದು ಭಕ್ತರು ಶಿವನನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಮತ್ತು ಮಹಾಶಿವರಾತ್ರಿಯು ಶಿವನನ್ನು ಪೂಜಿಸಲು ಮೀಸಲಾಗಿರುವ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಕೆಲವು ಚಟುವಟಿಕೆಗಳನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಈ ದಿನ ನೀವು ಕೆಲವು ತಪ್ಪುಗಳನ್ನು ಮಾಡಿದರೆ ಪೂಜೆಯ ಸಂಪೂರ್ಣ ಫಲಿತಾಂಶವು ನೀವು ಪಡೆಯುವುದಿಲ್ಲ ಎಂದು ನಂಬಲಾಗಿದೆ. ಈ ದಿನ ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿಯಿರಿ. 1. ಮಹಾಶಿವರಾತ್ರಿಯಂದು ಸ್ನಾನ ಮಾಡದೆ ಏನನ್ನೂ ತಿನ್ನಬೇಡಿ. ಉಪವಾಸ ಇಲ್ಲದಿದ್ದರೂ ಸ್ನಾನ ಮಾಡದೆ ಆಹಾರ ಸೇವಿಸಬೇಡಿ. ಮಹಾಶಿವರಾತ್ರಿಯ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಶಿವಲಿಂಗದ ಮೇಲೆ ಅರ್ಪಿಸುವ ಪ್ರಸಾದವನ್ನು ಸ್ವೀಕರಿಸಬೇಡಿ, ಏಕೆಂದರೆ ಅದು ದುರಾದೃಷ್ಟವನ್ನು ತರುತ್ತದೆ. ಹೀಗೆ ಮಾಡುವುದರಿಂದ ಆರ್ಥಿಕ ನಷ್ಟವೂ ಆಗಬಹುದು. 2. ಶಿವಲಿಂಗಕ್ಕೆ ಎಂದಿಗೂ ತುಳಸಿ ಎಲೆಗಳನ್ನು ಅರ್ಪಿಸಬೇಡಿ. ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವ ಮೊದಲು ಪಾರ್ಶ್ವೀಕರಿಸಿದ ಅಥವಾ ಪ್ಯಾಕ್ ಮಾಡಿದ ಹಾಲನ್ನು ಬಳಸಬೇಡಿ ಮತ್ತು ಶಿವಲಿಂಗಕ್ಕೆ ತಣ್ಣನೆಯ ಹಾಲನ್ನು ಮಾತ್ರ ಅರ್ಪಿಸಿ ಎಂಬುದನ್ನು ನೆನಪಿನಲ್ಲಿಡಿ. ಅಭಿಷೇಕ ಮಾಡಲು ಯಾವಾಗಲೂ ಬೆಳ್ಳಿ ಅಥವಾ ಕಂಚಿನ ಪಾತ್ರೆಯನ್ನು ಬಳಸಿ. ಅಭಿಷೇಕಕ್ಕಾಗಿ ಸ್ಟೀಲ್ ಪಾತ್ರೆಗಳನ್ನು ಎಂದಿಗೂ ಬಳಸಬೇಡಿ. 3. ಶಿವನಿಗೆ ಕೇತಕಿ ಮತ್ತು ಚಂಪಾ ಹೂವುಗಳನ್ನು ಅರ್ಪಿಸಬೇಡಿ. ಈ ಹೂವುಗಳು ಶಿವನಿಂದ ಶಾಪ ಪಡೆದಿವೆ ಎಂದು ಹೇಳಲಾಗುತ್ತದೆ. ಕೇತಕಿ ಹೂವು ಬಿಳಿಯಾಗಿದ್ದರೂ ಅದನ್ನು ಭೋಲೆನಾಥನ ಪೂಜೆಯಲ್ಲಿ ಅರ್ಪಿಸಬಾರದು. 4. ಒಡೆದ ಅಕ್ಷತೆಯನ್ನು ಅಪ್ಪಿತಪ್ಪಿಯೂ ಶಿವನ ಪೂಜೆಯಲ್ಲಿ ಅರ್ಪಿಸಬಾರದು. ಅಕ್ಷತೆ ಎಂದರೆ ಮುರಿಯದ ಅಕ್ಕಿ. ಇದು ಪರಿಪೂರ್ಣತೆಯ ಸಂಕೇತವಾಗಿದೆ. ಆದುದರಿಂದ ಶಿವನಿಗೆ ಅಕ್ಷತೆಯನ್ನು ಅರ್ಪಿಸುವಾಗ ಅಕ್ಕಿ ಮುರಿಯದಂತೆ ನೋಡಿಕೊಳ್ಳಿ. ಶಿವರಾತ್ರಿ ವ್ರತವು ಮುಂಜಾನೆ ಆರಂಭವಾಗಿ ಮರುದಿನ ಬೆಳಗಿನ ಜಾವದವರೆಗೆ ಇರುತ್ತದೆ. ಉಪವಾಸ ಮಾಡುವವರು ಹಣ್ಣುಗಳು ಮತ್ತು ಹಾಲನ್ನು ಸೇವಿಸಬೇಕು, ಆದರೆ ಸೂರ್ಯಾಸ್ತದ ನಂತರ ನೀವು ಏನನ್ನೂ ತಿನ್ನಬಾರದು. 5. ಶಿವರಾತ್ರಿಯಂದು ಶಿವನಿಗೆ 3 ಎಲೆಗಳ ಬಿಲ್ವಪತ್ರೆಯನ್ನು ಅರ್ಪಿಸಿ ಮತ್ತು ಅದನ್ನು ಅರ್ಪಿಸುವಾಗ ಕಾಂಡವನ್ನು ನಿಮ್ಮ ಕಡೆಗೆ ಇರಿಸಿ. ಮುರಿದ ಅಥವಾ ವಿರೂಪಗೊಂಡ ಎಲೆಗಳನ್ನು ಅರ್ಪಿಸಬಾರದು. 6. ಶಿವಲಿಂಗದ ಮೇಲೆ ಕುಂಕುಮ ತಿಲಕವನ್ನು ಎಂದಿಗೂ ಅನ್ವಯಿಸಬೇಡಿ. ಮಹಾಶಿವರಾತ್ರಿಯಂದು ನೀವು ಭೋಲೆನಾಥನನ್ನು ಮೆಚ್ಚಿಸಲು ಶ್ರೀಗಂಧದ ತಿಲಕವನ್ನು ಅನ್ವಯಿಸಬಹುದು, ಆದರೆ ಭಕ್ತರು ತಾಯಿ ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳ ಮೇಲೆ ಕುಂಕುಮ ತಿಲಕವನ್ನು ಅನ್ವಯಿಸಬಹುದು. 7. ಶಿವರಾತ್ರಿಯಂದು ತಡವಾಗಿ ಏಳಬೇಡಿ ಮತ್ತು ರಾತ್ರಿ ಮಲಗುವುದನ್ನು ತಪ್ಪಿಸಿ. ಶಿವನ ಸ್ತೋತ್ರಗಳನ್ನು ಆಲಿಸಿ ಮತ್ತು ರಾತ್ರಿ ಜಾಗರಣೆಯಲ್ಲಿ ಆರತಿ ಮಾಡಿ. ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಶಿವನಿಗೆ ತಿಲಕವನ್ನು ಹಚ್ಚಿದ ನಂತರ ನಿಮ್ಮ ಉಪವಾಸವನ್ನು ಮುರಿಯಬಹುದು. 8. ಮಹಾಶಿವರಾತ್ರಿಯ ದಿನದಂದು ನೀವು ಶಿವನಿಗೆ ಅರ್ಪಿಸುವ ಪ್ರಸಾದವನ್ನು ಸ್ವೀಕರಿಸಬಾರದು. ಇದು ನಿಮ್ಮ ಜೀವನದಲ್ಲಿ ದುರಾದೃಷ್ಟ ಮತ್ತು ಹಣದ ನಷ್ಟವನ್ನು ತರುತ್ತದೆ. 9. ಶಿವನನ್ನು ಪೂಜಿಸುವಾಗ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು. ಶಿವಲಿಂಗದ ಮೇಲೆ ತೊಟ್ಟಿಕ್ಕುವ ನೀರು ಪೈಪ್ ಮೂಲಕ ಹೊರಹೋಗುವುದನ್ನು ನೀವು ಗಮನಿಸಿರಬೇಕು. ಈ ಜಲಧಾರೆಯನ್ನು ದಾಟಬಾರದು ಎಂದು ನಂಬಲಾಗಿದೆ. ಆದ್ದರಿಂದ ಶಿವನ ಸುತ್ತಲೂ ಅರ್ಧದಷ್ಟು ಪರಿಕ್ರಮವನ್ನು ಮಾಡಲಾಗುತ್ತದೆ. 10. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಾಶಿವರಾತ್ರಿಯಂದು ಉಪವಾಸದ ನಂತರ ಹಗಲಿನಲ್ಲಿ ಮಲಗಬಾರದು. ಹಗಲಿನಲ್ಲಿ ನಿದ್ರಿಸುವುದು ಉಪವಾಸದ ಸಂಪೂರ್ಣ ಫಲಿತಾಂಶವನ್ನು ನೀಡುವುದಿಲ್ಲ.
11. ಮಹಾಶಿವರಾತ್ರಿಯ ದಿನದಂದು ನೀವು ಯಾವುದೇ ಬಡವರಿಗೆ ಕಿರುಕುಳ ನೀಡಿದರೆ ನೀವು ಪೂಜೆಯ ಫಲಿತಾಂಶಗಳನ್ನು ಪಡೆಯುವುದಿಲ್ಲ ಮತ್ತು ಶಿವನು ಕೋಪಗೊಳ್ಳಬಹುದು ಎಂದು ನಂಬಲಾಗಿದೆ. ಈ ದಿನದಂದು ಬಡವರಿಗೆ ಕಿರುಕುಳ ನೀಡುವ ಬದಲು ಅವರಿಗೆ ಆಹಾರ ನೀಡಿ, ಅವರಿಗೆ ಬೇಕಾದ ವಸ್ತುಗಳನ್ನು ನೀಡಿ. ಈ ಮೂಲಕ ಶಿವನ ಅನುಗ್ರಹವನ್ನು ಪಡೆಯಬಹುದು. 12. ಮಹಾಶಿವರಾತ್ರಿಯ ದಿನದಂದು ನೀವು ಯಾರೊಂದಿಗಾದರೂ ಜಗಳವಾಡಿದರೆ ಶಿವನು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಈ ದಿನ ಮನೆಯಲ್ಲಿರುವ ಹಿರಿಯರನ್ನೆಲ್ಲ ಗೌರವಿಸಿ ಅವರ ಜೊತೆ ನಿಂದಿಸುವ ಪದಗಳನ್ನು ಬಳಸಬೇಡಿ. ಹೀಗೆ ಮಾಡಿದರೆ ತುಂಬಾ ನಷ್ಟ ಅನುಭವಿಸಬಹುದು. 13. ಶಿವನ ಪೂಜೆಯ ಸಮಯದಲ್ಲಿ ಜನರು ಶಿವಲಿಂಗಕ್ಕೆ ಯಾವುದಾದರೂ ಪಾತ್ರೆಯಿಂದ ನೀರನ್ನು ಅರ್ಪಿಸುತ್ತಾರೆ. ಆದರೆ ನೀವು ತಪ್ಪಾಗಿಯೂ ಕಬ್ಬಿಣದ ಪಾತ್ರೆಯಿಂದ ನೀರನ್ನು ಅರ್ಪಿಸಬಾರದು. ಈ ದಿನ ನೀರನ್ನು ಅರ್ಪಿಸಲು ತಾಮ್ರದ ಪಾತ್ರೆಯನ್ನು ಮಾತ್ರ ಬಳಸಿ. 14. ಅನೇಕ ಬಾರಿ ಜನರು ಪೂಜೆಯನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಈ ಪವಿತ್ರ ದಿನದಂದು ಮನೆಗೆ ಬರುವ ಸನ್ಯಾಸಿಗಳಿಗೆ ಬರಿಗೈಯಲ್ಲಿ ಹಿಂತಿರುಗಿಸುತ್ತಾರೆ. ಶಾಸ್ತ್ರಗಳ ಪ್ರಕಾರ ಈ ಪುಣ್ಯ ದಿನದಂದು ದಾನ ಮಾಡುವುದು ತುಂಬಾ ಶ್ರೇಯಸ್ಕರ. ಬೇಕಿದ್ದರೆ ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಮಾಡಬಹುದು. ಈ ದಿನದಂದು ದಾನ ಮಾಡುವುದು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸಬಹುದು. 15. ಈ ದಿನ ಅನೇಕ ಮಹಿಳೆಯರು ಮೇಕಪ್ ಹಾಕಿಕೊಂಡು ಪೂಜೆಗೆ ಹೋಗುತ್ತಾರೆ. ಮೇಕಪ್ ಹಾಕಿಕೊಳ್ಳುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದ್ದರೂ ಈ ದಿನದಂದು ಪೂಜಿಸುವ ಮಹಿಳೆಯರು ಮೇಕಪ್ ಮಾಡುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಪೂಜೆಯಲ್ಲಿ ನೀವು ಎಷ್ಟು ಸರಳವಾಗಿ ಧ್ಯಾನ ಮಾಡುತ್ತೀರೋ ಅಷ್ಟು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 16. ಈ ದಿನ ಪೂಜೆಗೆ ಹೊಸ ಬಟ್ಟೆ ಧರಿಸುವುದು ಕಡ್ಡಾಯವಲ್ಲ ಎಂದು ಹೇಳಲಾಗುತ್ತದೆ. ಆದರೆ ನೀವು ಧರಿಸಲಿರುವ ಬಟ್ಟೆಗಳು ಅಪ್ಪಿತಪ್ಪಿಯೂ ಕೊಳೆಯಾಗಿರಬಾರದು. ಯಾವುದೇ ದೇವರು ಅಥವಾ ದೇವತೆಯನ್ನು ಪೂಜಿಸುವಾಗ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಈ ದಿನ ನೀವು ತೊಳೆದ ಬಟ್ಟೆಗಳನ್ನು ಧರಿಸಬಹುದು. ಬಟ್ಟೆಯು ಕೆಂಪು ಬಣ್ಣದಾಗಿರಬೇಕೆಂದು ಪ್ರಯತ್ನಿಸಿ. ಏಕೆಂದರೆ ಈ ದಿನವನ್ನು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವನ್ನು ಆಚರಿಸಲು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಮದುವೆಯ ದೃಷ್ಟಿಕೋನದಿಂದ ಕೆಂಪು ಬಣ್ಣವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 17. ಶಿವಲಿಂಗ ಅಥವಾ ಶಂಕರನ ವಿಗ್ರಹಕ್ಕೆ ಬಿಳಿ ಬಣ್ಣದ ಹೂಗಳನ್ನು ಮಾತ್ರ ಅರ್ಪಿಸಬೇಕು ಎಂಬುದು ಹಿಂದೂ ನಂಬಿಕೆ. ಏಕೆಂದರೆ ಶಿವನಿಗೆ ಬಿಳಿ ಬಣ್ಣದ ಹೂಗಳೆಂದರೆ ತುಂಬಾ ಇಷ್ಟ. ಶಿವರಾತ್ರಿಯಂದು ಬಾಬಾ ಭೋಲೆನಾಥನನ್ನು ಮೆಚ್ಚಿಸಲು ನೀವು ಶ್ರೀಗಂಧದ ತಿಲಕವನ್ನು ಸಹ ಅನ್ವಯಿಸಬಹುದು. ಶಿವಲಿಂಗಕ್ಕೆ ಕುಂಕುಮ ತಿಲಕವನ್ನು ಎಂದಿಗೂ ಅನ್ವಯಿಸಬೇಡಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.